ಲೀಡರ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ರೆಡ್ಡಿ ಮಾತಾಡ್ತಿರೋದು. ಇವತ್ತು ಏನು ನೋಡ್ತಾ ಇದ್ದೀರಾ, ಈ ಒಂದು ಬೆಂಗಳ ಗ್ರಾಮ್ ಅಂದರೆ ಕಡಲೆ ಕ್ರಾಪ್ ಇದಕ್ಕೆ ನಮ್ಮ ಆಗ್ರೋ ಬೂಸ್ಟ್ನ, ನಮ್ಮ ವಿಸ್ಟಾರ್ ಕಂಪ್ನಿ ಆಗ್ರೋ ಬೂಸ್ಟ್ನ ಹಾಕಿ ಇವತ್ತು ಸ್ಪ್ರೇ ಮಾಡಿಸ್ತಿದ್ದೀವಿ ಗ್ರೋತ್ ಪ್ರಮೋಟರ್ ಆಗಿ. ನೀವು ನೋಡ್ತಾ ಇದ್ದೀರಾ ಹಾಕಿ ಬರ್ತಾ ಇದೆ. ಯಾವ ರೀತಿ ಗ್ರೋತ್ ಪ್ರಮೋಟ್ರು ಇವತ್ತು 100% ಇಳುವರಿ ಡಬಲ್ ಆಗುತ್ತೆ. ಅದೇ ರೀತಿ ಗ್ರೋತ್ ಚೆನ್ನಾಗಿ ಬರುತ್ತೆ, ಲ್ಯಾಕ್ ಚೆನ್ನಾಗಿ ಬರುತ್ತೆ, ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಅದೇ ರೀತಿ ಏನು ಒಂದು ಎಕರೆಗೆ 8 ಪ್ಯಾಕೆಟು 6 ಪ್ಯಾಕೆಟ್ ಬರ್ತಿದೆ, ಅದು ಡಬಲ್ ಆಗುತ್ತೆ. ನೋಡಿ ಸ್ಪ್ರೇ ಮಾಡ್ತೇವೆ. ನನ್ನ ಹೆಸರು ಡಾಕ್ಟರ್ ಹರ್ಷ ಅಂತ, ಫಿಸಿಷಿಯನ್ ಆಗಿ ಹಾಸನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 1 ತಿಂಗಳಿಂದ ವೆಯ್ಟ್ ಲಾಸ್ಗೆ ಅಂತ ಒಬಿಯೋ ಕಾಪು ಮತ್ತು ಲಿವೋ ಕಾಪು ಉಪಯೋಗಿಸಿದ್ದೀನಿ. ಆಲ್ಮೋಸ್ಟ್ ನನಗೆ 2ರಿಂದ 3 kg ತೂಕ ಕಡಿಮೆ ಆಗಿದೆ. ತುಂಬ ಒಳ್ಳೆ ರಿಸಲ್ಟ್ ಆಗಿದೆ. ಮತ್ತು ನನಗೆ ಸುಸ್ತು ಅನ್ನೋದು, ಮೈಕೈ ನೋವು ಅನ್ನೋದೆಲ್ಲ ಕಡಿಮೆ ಆಗಿದೆ. ಸೊ ಈ ಪ್ರಾಡಕ್ಟನ್ನ ಉಪಯೋಗಿಸಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮಗೆಲ್ಲ ಇದು ಮಾಡೋಕ್ಕೆ ಅನಿಸ್ತಾ ಇರುವಂಥ ನಮ್ಮ MD ಸರ್ಗೂ ನಮಗೆ ತುಂಬ ಥ್ಯಾಂಕ್ಸ್. ನಾನು ರಮಾಕಾಂತ್ ಹುಲ್ಲಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸುಮಾರು ಸ್ವಲ್ಪ ದಿನದಿಂದ ನನಗೆ ಲಿವರ್ದು ಪ್ರಾಬ್ಲಮ್ ಇತ್ತು. ಗ್ರೇಡ್ 3 ಬಂದಿತ್ತು ತೋರಿಸಿದಾಗ. ಆಮೇಲೆ ನನಗೆ ಪ್ರಿಯಾ ಕದಮ್ ಅವ್ರು ಪರಿಚಯ ಆದರು. ಅದಾದಮೇಲೆ ಅವ್ರ ಕಡೆಯಿಂದ ನಾನು ಲಿಯೋ ಕಾಪ್ನ ತಗೊಂಡೆ. ಆಮೇಲೆ ಅದನ್ನ ಸುಮಾರು 3 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ ಆ ಟಾನಿಕ್ನ. ಇವಾಗ ನಾವು ಇಟ್ಸ್ ಗ್ರೇಡ್ 1 ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ಪ್ರಿಯಾ ಕದಮ್ ಅವ್ರಿಗೆ ಧನ್ಯವಾದಗಳು. ಮನೆಗಳಿಗೆಲ್ಲ ಈ ಕನ್ನಡಿಗ ಹೇಳೋದೊಂದೇನೆ, ಈ ಮಣ್ಣಿನ ಮೇಲೆ ನಗುವವರೆಗೂ, ಮಣ್ಣಲ್ಲಿ ಮಣ್ಣಗೆ ಮಲಗುವವರೆಗೂ ಕನ್ನಡಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇನೆ. ಕನ್ನಡಿಗನಾಗಿ ಕನ್ನಡದ ಬೆಲೆ ಕನ್ನಡಿಗರನ್ನೇ ತೋರಿಸುವೆ. ಈ ನೆಲದ ಮೇಲೆ ನನ್ನ ಋಣ ಇದೆ, ಅದನ್ನ ಕೊನೆವರೆಗೂ ತೀರಿಸುವೆ. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಪದ ಬಳಕೆಯ ಮೆರೆಸುವೆ. ಹಳದಿ ಕೆಂಪು ಬಾವುಟವ ತುಂಬ ಗರ್ವದಿಂದ ಹಾರಿಸುವೆ. ಅಂಗನವಾಡಿಯಿಂದ ಹಿಡಿದು 1ರಿಂದ 10ರವರೆಗೂ ಆ ಕಡೆ ಈ ಕಡೆ ತಲೆ ಹಾಕದೇನೆ ಕನ್ನಡ ಮಧ್ಯಮದಲ್ಲಿ ಓದಿರೋದು. ಆಯಿಂದ ಕಾಯಿಂದ ಚಾಕ್ನವರೆಗೂ ಕಲಿ ಅಲ್ಲಿಗೆ ಮೇಲೆ ಬಿಳಿ ಬಳಪದಲ್ಲಿ ತಿದ್ದು ಕಲಿತು. ಪ್ರತಿಯೊಂದು ಏನು ಅಂತಂದ್ರೆ ಆಯುಷ್ಮಾನ್ ಸರ್ಟಿಫಿಕೇಟ್, ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಆಯುಷ್ಮಾನ್ ಸರ್ಟಿಫಿಕೇಟ್. ಯಾಕೆಂದ್ರೆ ಈ ಹುಟ್ಟಿದ ಮಕ್ಕಳಿಂದ ಇನ್ನೇನು ಸಾಯ್ತಾರೆ 90 ವರ್ಷದ ಮಕ್ಕಳು ಮುದುಕರವರೆಗೂ ನಾವು ಪ್ರಾಡಕ್ಟ್ ಅನ್ನ ಕೊಡ್ಬೋದು. ಯಾಕೆ ಅಂತಂದ್ರೆ ಪ್ಯೂರ್ ಆಯುರ್ವೇದ ಅಂತಾನೆ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಕಣ್ಣು ಮುಚ್ಕೊಂಡು 1 ಬಾಟ್ಲಿ ಕುಡಿದ್ರೆ ಏನಾಗಲ್ಲ. ಅದೇ ಟಾನಿಕ್ ಕೆಮ್ಮಿನ ನೋಡಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕುಡಿಬೇಕು. ಜಾಸ್ತಿ ಕುಡಿದ್ವಿ ಅಂದ್ರೆ ಮಂಕ್ರು ಅಂತಿದ್ವಿ. ಹೌದಾ? ಕರೆಕ್ಟಾ? ಎಸ್. ಹಾಗೇನೆ ಹೆಲ್ತ್ ಅವೇರ್ನೆಸ್, ನಿಮ್ಮೆಲ್ಲರಿಗೂ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾವು ಹೆಲ್ತಿಯಾಗಿರ್ಬೇಕು, ನಮ್ಮ ಗಂಡ ಮಕ್ಕಳು ಚೆನ್ನಾಗಿರ್ಬೇಕು, ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ಗೊತ್ತಾ? ಹೋಗ್ಬೇಕಾ? ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂತೀವ. ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಯಾರೇ ಪದೇ ನಾವು ಆಸ್ಪತ್ರೆಗೆ ಹೋಗ್ಬಾರ್ದು, ಪದೇ ನಮ್ಗೆ ಏನು ಬರ್ಬಾರ್ದಪ್ಪ ಕಾಯಿಲೆ, ಗಂಡ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀವಿ. ಯಾಕೆ ಅಂತಂದ್ರೆ ಹೆಲ್ತಿಯಾಗಿರ್ಬೇಕು ಅಂತ. ಆದ್ರೆ ಹೆಲ್ತಿಯಾಗಿರ್ಬೇಕು ಅಂತಂದ್ರೆ ನಾವು ತಿನ್ನೋ ಪದಾರ್ಥದಲ್ಲಿ ಪೋಷಕಾಂಶ ಕೊರತೆ ಇದೆ. ಏನು ಅಂದ್ರೆ ಫೈಬರ್ ಬೇಕು, ಫ್ಯಾಟ್ ಬೇಕು, ಮೊಟ್ಟೆ ಬೇಕು, ಮಾಂಸ ಬೇಕು, ತರಕಾರಿ ಬೇಕು. ಇವೆಲ್ಲ ಒಂದೇ ಸಲ ತಿನ್ನಕ್ಕಾಗತ್ತಾ? ಚಿಕನ್, ಮಟನ್, ಮೀನು ಮಾಡ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಮಾಡ್ಕೊಂಡು ತಿಂದ್ರೆ ಏನಾಗುತ್ತೆ ಮನುಷ್ಯ? ಅಲ್ಲ, ಯಾಕೆಂದ್ರೆ ಅದರಲ್ಲಿ ಸತ್ವಗಳು ಏನೇನು ಅದಕ್ಕೆ ಬೇಕೋ, ಬಿ ಸತ್ವ, ಸಿ ಸತ್ವ, ಏನೇನಿದೆ ಪೋಷಕಾಂಶಗಳೆಲ್ಲ ಬೇಕಲ್ಲ ನಮ್ಮ ಬಾಡಿಗೆ. ಫೈಬರ್ ಇರ್ಬೋದು, ಎಣ್ಣೆ ಅಂಶ ಎಷ್ಟೆಲ್ಲ ಬೇಕು ಅಂತಂದ್ರೆ ನಮ್ಮ ಇಡೀ ಬಾಡಿಗಳಿಗೆ ಒಂದು ಊಟದಲ್ಲಿ ನಾವು ಎಷ್ಟು ಪೋಷಕಾಂಶ ತಿಂತಿದ್ದೀವಿ. ಫಿಲಮ್ ಆಕ್ಟರ್ಸ್ ಎಲ್ಲ ನಾನು ಹೇಳ್ತೀನಿ, ಅವ್ರು ಇಷ್ಟೇ ಕ್ಯಾರೆಟ್ ತಿನ್ಬೇಕು, ಇಷ್ಟು ಕ್ಯಾರೆಟ್ ಬರ್ನ್ ಮಾಡ್ಬೇಕು. ನಮ್ಮ ರಾಜಸ್ಥಾನ ಗೊತ್ತದೆ, ಯಾಕೆಂದ್ರೆ ಅವರು ಜಿಮ್ಮಿದಾರಲ್ಲ. ಎಷ್ಟು ಕ್ಯಾರೆಟ್ ಬರ್ನ್ ಆಗುತ್ತೆ, ಯಾವ್ಯಾವ ಊಟದ ಬಗ್ಗೆ ಅಂತ ಅವರು ಸಹ ಏನು ಊಟದ ಬಗ್ಗೆ ಚೆನ್ನಾಗಿರುತ್ತೆ. ಅವ್ರು ಯಾವ ಊಟ ತಿನ್ಬೇಕು ತಿನ್ಬಾರ್ದು ಅಂತ ಮತ್ತೆ ಜಿಮ್ಮಿನರು ಮತ್ತೆ ಫಿಲಮ್ ಆಕ್ಟರ್ಸ್ ಇವರೆಲ್ಲ ಸಖತ್ ಬಾಯ್ಪಾಠ ಮಾಡ್ಕೊಂಡಿರ್ತಾರೆ. ಇವತ್ತು ಇದನ್ನೇ ತಿನ್ಬೇಕು ಅಂತ. ಅದನ್ನ ಮಾಡ್ತಿದ್ದೀರಾ? ಇವತ್ತು ಮುದ್ದೆ ಊಟ ಮಾಡಿದ್ವಿ, ಬಸ್ಸಾರು ಮುದ್ದೆ, ನಾಳೆ ಏನೋ ಮೀನ್ಸಾರು ಮುದ್ದೆ ಮಾಡಿದ್ವಿ, ಅದನ್ನೇ 2 ಸೈಡ್ ಕಂಡಲ್ವಾ? ಆದ್ರೆ ನಮಗೆ ಸಿಗ್ತಕ್ಕಂಥ ಪೋಷಕಾಂಶಗಳು ಕೊರತೆಯಿಂದಾಗಿ ಏನಾಗ್ತಿದೆ ಅಂದ್ರೆ ಕಾಯಿಲೆ ಬರ್ತದೆ. ಬರುತ್ತೆ BP, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಎಲ್ಲ ಬರ್ತದೆ. ಅಪೌಷ್ಟಿಕತೆಯಿಂದ ನಮ್ಮ ಬಾಡಿ ಏನಾಗ್ತಿದೆ ಅಂತಂದ್ರೆ ಒಂದು ವಿಟಮಿನ್ಸ್ ಕಡಿಮೆ ಆದ್ರೂ ಕೆಲವರಿಗೆ ದಪ್ಪ, ಇದಕ್ಕಿಂತ ದಪ್ಪ ಆಗ್ತೀವಿ, ತೂಕ ದಪ್ಪ ಆಗ್ತೀವಿ. ಹೋಗಿ ಹೇಳಿದ್ರೆ ಮಕ್ಕಳಿಗೆ
ಅಂದ್ರೆ ಮಾಡೋ ಕೆಲಸ ಯಾರು ಇಟ್ಟಿಲ್ಲ. ಬಿಸಿ ಮಾಡೋ ಆರೈಕೆ ಮಾಡೋದು ಈಗೇನಿಲ್ಲ. 4-5 ಜನ ಒಬ್ರು ಪ್ರೆಗ್ನೆಂಟ್ ಆದ್ರೆ 4-5 ಜನ ರೆಡಿ ಇರ್ಬೇಕು ಇಂಥದ್ದು. ಅವಾಗ ಮಾಡೇ ಇರ್ತಿದ್ದಿಲ್ಲ. ರಾತ್ರಿ ಎಲ್ಲ ಕೆಲಸ ಮಾಡೋರು, ಅವೆಲ್ಲ ಕೆಲಸ ಮಾಡೋರು. ರಾತ್ರಿ ಬಂದು ಹೆರಿಗೆ ಆಗೋರು, ಅವೆಲ್ಲ ತೆರಿಗೆ ಆಗೋರು. ಮತ್ತೆ ಕೆಲಸ ಕಡೆ ಬಂದಿಲ್ಲ, ಹೆರಿಗೆ ಆಗಿದ್ದಾರೆ ಅಂತ ಹೇಳೋರು. ಮನೆಗೆ ಬೇಕಾದಂತ ಕೈ ತೋಟದಲ್ಲಿ ಸರ್ಕಾರಿ ನಟ್ಟಿನಲ್ಲಿ ಅವಾಗ ಸುಮಾರು ಎಷ್ಟು ವರ್ಷದ ಹಿಂದೆ 45 ಇಸ್ವಿಯಲ್ಲಿ 10 ರೂಪಾಯಿ ಬೇಕಾಗಿತ್ತು. ಯಾಕೆ ಅಂತಂದ್ರೆ ಅವ್ರು ಬೇಕಾಗಿದ್ದ ಕರೆಂಟ್ ಕೇಳ್ತಾ ಇದ್ವಿ. ಈಗ ಅಂದ್ರೆ ಮನೇಲಿ ಏನಾದ್ರು ಮಾಡ್ಕೊಡೋರು, ತಂಬಿಟ್ಗಳಾಗಿರ್ಬೋದು, ಉಂಡೆ ಆಗಿರ್ಬೋದು, ಕೆಲವೊಂದು ಐಟಮ್ಗಳು ಗಾಡಿ ಮಾಡ್ಕೊಡೋರು. ಈಗೇನ್ ಮಾಡ್ತೀವಿ, ಎಲ್ಲ ಬೇಕರಿಗಳು ತರ್ತೀವಿ, ಅಂಗಡಿಗಳು ತರ್ತೀವಿ. ಏನ್ ಬೇಕು ಅಂತ ಕೇಳಿದ್ರೆ ಗೋಬಿ ಕೇಳ್ತಾರೆ ನಮ್ಮ ಮಕ್ಕಳು. ಈ ಕಾಳಿ ಮಕ್ಕಳು ಕೇಳಿದ್ರೆ ಗೋಬಿನೇ ಕೇಳಿದಾರೆ. ಪಾನಿಪುರಿ ಬೇಕು ಅಂತಾಳೆ, ಗೋಬಿ ಬೇಕು ಅಂತಾಳೆ. ಇಲ್ಲ ಯಾವ್ದಾದ್ರು ಡೈರಿ ಮಿಲ್ಕ್ ಚಾಕ್ಲೇಟ್ ಕೇಳ್ತಾರೆ. ಅದ್ರಲ್ಲಿ ಏನಿದೆ ಯಾಕಿಲ್ಲ ಅಂತ ನಮಗೆ ಗೊತ್ತಾಗಿಲ್ಲ. ಹಾಗೇನೆ ಪ್ರತಿಯೊಂದು ಹಾಗೆ ಈಗ ಏನಾಗ್ತದೆ ಅಂದ್ರೆ ಧೈರ್ಯ ಬಂದು ಒಂದು ಟ್ಯಾಬ್ಲೆಟ್ ತಗೊಂಡಿದೀವಿ. ಏನೇ ಆದ್ರೂ ಒಂದು ಟ್ಯಾಬ್ಲೆಟ್ಸ್ ತಗೊಂಡಿದೀವಿ. ನಮಗೆ ಅಂದ್ರೆ ದೇಹ ತಿಂದಿದ್ದು ಹೆಂಗಾಗಿದೆ ಅಂದ್ರೆ ಸೂಕ್ಷ್ಮ ಆಗ್ತಿದೆ. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಗೆ ಶುಗರ್ ಬರ್ತಾ ಇದೆ, ಚಿಕ್ಕ ಮಕ್ಕಳಿಗೆ ಮೈಗ್ರೇನ್ ಬರ್ತಾ ಇದೆ, ಚೆಸ್ಟ್ಗಳು ಬರ್ತಾ ಇದೆ. ಖಂಡಿತ ಯಾಕೆ ಅಂತಂದ್ರೆ ನಾವು ತಿನ್ನೋ ಆಹಾರ ಪದ್ಧತಿ ಇರ್ಬೋದು, ನಾವು ಬಳಸುವಂತ ಆಹಾರ ಪದ್ಧತಿ ಆಗಿರ್ಬೋದು ಹಾಗಾಗಿದೆ. ಹಾಗಾಗಿ ಪ್ರತಿಯೊಂದು ಏನಂದ್ರೆ ನಾನು ಹೇಳೋದಿಷ್ಟೇ, ಆಸ್ಪತ್ರೆಗೆ ಹುಟ್ಟೋದು ಸಿಜೇರಿಯನ್ ಮಕ್ಕಳು ಹುಟ್ಟಲ್ಲ, ಆಕ್ಸಿಜನ್ ಇಂದ ಸಾಯಿಲ್ಲ ಸ್ಥಿತಿಗೆ ಈಗಿನ ಕಾಲ ಬಂದಿದೆ ಅಂತ ಸಿಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಹಾಗೆ ಬಂದ್ಬಿಟ್ಟು ಈಗಿನ ಕಾಲದಲ್ಲಿ ಕಾಯಿಲೆ ಇರ್ತಿತ್ತು ಯಾವ್ದಾರ ಅಂತಂದ್ರೆ ಮಲೇರಿಯಾ ಇರ್ಬೋದು, ಡಿಪ್ಟೇರಿಯಾ ಇರ್ಬೋದು. ಅವಾಗೆಲ್ಲ ಊರೇ ಬಿಟ್ಟು ಹೋಗೋದು. ನಿಜವಾಗ್ಲೂ ಫೋರ್ನೆಲ್ಲ ಸಿಂಪಡಣೆ ಮಾಡೋದು ಜಾಸ್ತಿ ಇದೆ ನಮಗೆಲ್ಲ ಚಿಕ್ಕವರಿದ್ದಾಗ. ಹಾಗೆ ಈಗ ಅವಾಗ ಈ ಮತ್ತೆ ಸೊಳ್ಳೆ ಕಾಯಿಲೆಗಳು ಈ ಬಿಳಿ ಸೊಳ್ಳೆ ಇದೆಯಾ ಇದೆಯಾ ಎಲ್ಲಿ ನೋಡ್ತಾ ಇದ್ದೀರಿ ಎಲ್ಲರೂ? ಇಲ್ಲಿ ನೋಡ್ಬೇಕು, ಅಲ್ಲೇ ನೋಡ್ಬೇಕು, ಬೇಕಾಗ ಬಿಳಿ ಸೊಳ್ಳೆ ಇದೆಯಾ? ಏನ್ ಬರ್ತಾ ಇದೆಯಾ? ಮಲೇರಿಯಾ ಬರ್ತಾ ಇದೆಯಾ? ಏನಾದ್ರೂ ಡಿಫ್ರೆಂಟ್ ಇದೆ. ಕೊರೋನಾ ಅಂತ ಇರ್ಬೋದು, ಚಿಕನ್ ಪಾಕ್ಸ್ ಅಂತ ಕೆಲವೊಂದು ಐಟಮ್ ನಮ್ಗೆ ಗೊತ್ತಿಲ್ಲ. ಶುಗರ್, BP, ಮಟ್ಟಿ, ಆರ್ಟಿಸಿಡೆ ಏನೇನೋ ವಿಚಿತ್ರ ಕಾಯಿಲೆ ಬರ್ತಾ ಇದೆ. ಅವ್ರಿಗೆ ಹೆಸರಿಡಕ್ಕೆ ಆಗ್ತಿಲ್ಲ. ದಿನಕ್ಕೊಂದೊಂದು ಹೊಸ ವೈರಸ್ ತರ ಕಾಯಿಲೆಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಏನಾಗುತ್ತೆ ಅಂದ್ರೆ ಬಾಡಿ ನಾವು ಇಲ್ಲಿ ಕಲ್ತ್ರೆ ಇವತ್ತಿನ ಆಹಾರ ಪದ್ಧತಿಯಲ್ಲಿ ಏನಾಗುತ್ತೆ, ನಮ್ಗೆ ಬಾಡಿಗೆ ಬೇಕಾದಂತ ಪೋಷಕಾಂಶಗಳು ಇರ್ಬೋದು, ನಮಗೆ ಬಾಡಿಗೆ ಏನ್ ಬೇಕೋ ಅದೆಲ್ಲ ನಮ್ಮ ಬಾಡಿ ಒಳಗೆ ಸಿಗ್ತಾ ಇತ್ತು. ಇವತ್ತಿನ ಪದಾರ್ಥದಲ್ಲಿ ಎನರ್ಜಿ ಇರ್ತಾ ಇತ್ತು, ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ತರಕಾರಿ ತರಕಾರಿಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಸಾಲೆಡ್ ಉಪಯೋಗಿಸ್ತಾ ಇದ್ವಿ. ಈ ಸಾಲೆಡ್ ಅಂದ್ರೆ ಅವಾಗೆಲ್ಲ ಏನಾದ್ರು ಕೋಸುಂಬರಿ ಅಂತ ಹೇಳ್ತಿದ್ವಿ. ಆಮೇಲೆ ಕೆಲವೊಂದು ಆಹಾರ ಪದ್ಧತಿಗಳು ರೊಟ್ಟಿಗೆಲ್ಲ ಅವಾಗ ಹಸಿ ತರಕಾರಿ ಹಾಕಿ ಜಾಸ್ತಿ ಮಾಡ್ತಾ ಇದ್ರಲ್ವಾ? ಹಾಗಾಗಿ ಪ್ರತಿಯೊಂದನ್ನು ಅವಾಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅವಾಗ ನಮ್ಗೆ ಪೋಷಕಾಂಶ ಏನ್ ಬೇಕೋ ನಿರೋಧಕ ಶಕ್ತಿ ನಮಗೆ ಬಾಡಿ ಆಂಟಿಬಯೋಟಿಕ್ ಆಗಿ ಎಲ್ಲ ಆಹಾರದಲ್ಲಿ ತಿಂತಾ ಇದ್ವಿ. ಆದ್ರೆ ಈಗ ನಾವೇನ್ ತಿಂತಿದೀವಿ ಅಂದ್ರೆ ಕೆಮಿಕಲ್ಸ್ ತಿಂತಾ ಇದ್ವಿ. ಬಾಡಿ ಏನು ಪ್ರೋಟೀನ್ಸ್ ಸಿಗ್ಬೋದು, ಆಮೇಲೆ ಬೇರೆ ಐಟಮ್ಗಳು ಅವೆಲ್ಲ ತಿಂತಾ ಸಂಸ್ಥೆಗೆ ಆಯುರ್ವೇದ ಅವೆಲ್ಲ ಬಳಸದಿದ್ದಾನೆ ಪ್ರಾಡಕ್ಟ್ ಆಯುರ್ವೇದ. ಯಾಕೆ ಅಂತಂದ್ರೆ ಸುಮಾರು ಇತಿಹಾಸ ಇರೋದು, 5 ವರ್ಷಗಳ ಇತಿಹಾಸ ಇರೋದ ನಮ್ಮ ಆಯುರ್ವೇದನ ನಾವು ಬಳಸೋದ್ರಿಂದ ನಮಗೆ ಬರೋ ಕಾಯಿಲೆಗಳು ನಮ್ಮ ಪ್ರಾಡಕ್ಟ್ ಇಂದ ಒಂದು ಏನಿದೆ ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ಮತ್ತೆ ಬಂದಿ ಮೇಲೆ ಕೊಡ್ಬೋದು ನಾವು ಆಯುರ್ವೇದನ. ಯಾಕೆ ಅಂತಂದ್ರೆ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಬಂದಿ ಮೇಲೆ ಮತ್ತೆ ಬರೋದಕ್ಕಿಂತ ಮುಂಚೆ ನಮ್ಮ ಪ್ರಾಡಕ್ಟ್ ಅನ್ನ ಕೊಡ್ಬೋದು. ನಿಜವಾಗ್ಲೂ ನೀವೆಲ್ಲ ಬಳಸ್ತಾ ಇದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋ ಅವಶ್ಯಕತೆ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಒಂದೊಂದು ಬಾಟಲ್ ಕುಡಿದ್ವಿ, ಒಂದೊಂದು ರಿಸಲ್ಟ್ ಅನ್ನ ಹೇಳೋ ಅವಶ್ಯಕತೆ ಇದೆ. ಹಾಗಾಗಿ ನಾನು ಈ ವೇದಿಕೆನ ನನಗೊಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಸುತ್ತ ಹಾಗೇನೆ ಹಾಗೇನೆ ಕಲಿಕೆ ಬಹಳ ಮುಖ್ಯ. ಯಾವಾಗಲೂ ಕಲಿಯೋದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಏನು ಯಾವಾಗಲೂ ಕಲಿ ಅಂತ ಹೇಳ್ಬೋದು. ಅದೇ ತಂತಿ ನನ್ನ ಲೌಡಿ ಯಾವಾಗ ನಾನು ವೇದಿಕೆ ಕರಿತೀನಿ. ಯಾಕೆ ಅಂತಂದ್ರೆ ಅವ್ರಿಗೆ ನಾನು ಸ್ಪೀಚ್ ಅನ್ನ ಬಿಟ್ಕೊಡ್ತೇನೆ. ನಾವೀಗ ಸಮಸ್ಯೆ ಬಂದಿದ್ದೀವಿ, ಯಾಕೆ ರಿಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಯಾಕೆ ನಾವು ಈ ಬೇರೆ ಕೇಳ್ತಾರೆ ಹಿಂದೆ ಯಾಕೆ ಸಮಸ್ಯೆಗೆ ನಾವು ರಿಸ್ಟಾರ್ಟ್ ಅನ್ನ ಮಾಡಬೇಕು, ವೈ ರಿಸ್ಟಾರ್ಟ್ ಅಂತ ನಮ್ಮ ಕಂಪ್ನಿ ಬಗ್ಗೆ ಏನು ನೋಟ್ ಇದೆ, ಏನು ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ನನ್ನ ಲವ್ಲಿ ಆಗ್ತೇನೆ ಅಂತಾನೆ ಹೇಳ್ಬೋದು. ಇಡೀ ಫೈಟರ್ ಟೀಮನ್ನ ಕಟ್ಟಿ ಬೆಳೆಸಿ ಸದಾ ನಮ್ಮನ್ನು ಉದ್ಯಮಿಸಿದಂತ ನನ್ನ ಲೆಜೆಂಡ್ ಗುರುಗಳು ಅಂತಾನೆ ಹೇಳ್ಬೋದು. ನನ್ನ ಹಾರ್ಟ್ ಬಿಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಾನು ಮೇಡಮ್ ಅವ್ರನ್ನ ವೇದಿಕೆ ಕರೀತಾ ಇದ್ದೀನಿ. ವೆಲ್ಕಮ್ ಮೇಡಮ್.